यदा विनियतञ्चित्तम् आत्मन्येवावतिष्ठते निःस्पृहः सर्वकामेभ्यो युक्त इत्युच्यते तदा। यदा दीर्घ यदा ವಿನಿಯತೈಂಚಿತ್ತಂ ವಿನಿಯತೈ ಇಲ್ಲಿ ತ ನಂತರ ಬಂದಿರೋ ಅನುಸ್ವಾರದ ಉಚ್ಚಾರಣೆ ಚ ವರ್ಗದ ಅನುನಾಸಿಕದ ರೀತಿ. ಮುಂದಿನ ಶಬ್ದ ಚಿತ್ತಂ ಚದಿಂದ ಪ್ರಾರಂಭ ಆದ ಕಾರಣ. ವಿನಿಯತೈಂಚಿತ್ತಂ ಆತ್ಮನ್ಯೇ ಆ ದೀರ್ಘ ಬಂದು ಸೌಮ್ಯಾಘಾತ, ಮ ಮೇಲೆ ಸಹ ಆಘಾತ. ಆತ್ಮನ್ಯೇವಾವತಿಷ್ಠತೆ ತಿಷ್ಠತೆ ಟಿ ಮೇಲೆ ಆಘಾತ, ಮುಂದೆ ಅರ್ಧಶ ಮೂರ್ಧನ್ಯಶ ಪೂರ್ತಿ ಠ ಮಹಾಪ್ರಾಣ ರಸ್ವ ಠ ಸ್ಪಷ್ಟವಾಗಿ ಕೇಳಿಸಬೇಕು. ತಿಷ್ಠತೆ ನಿಸ್ಪೃಹ ಸರ್ವ ಕಾಮೇಭ್ಯೋ ಮೂರು ಸಹ ದೀರ್ಘ ಇದೆ. ಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ಇತ್ಯುಚ್ಯತೆ ನೋಡಿ, ಈ ಮೇಲೆ ಆಘಾತ, ಯು ಮೇಲೆ ಸಹ ಆಘಾತ, ಮುಂದೆ ಅರ್ಧ ಚ ಪೂರ್ತಿ ಯ ಸಂಯುಕ್ತಾಕ್ಷರ ಬಂದಿದೆ ಚಿಯ. ಇಲ್ಲಿ ಯ ಸ್ಪಷ್ಟವಾಗಿ ಕೇಳಿಸ್ಬೇಕು. ಇತ್ಯುಚ್ಯತೆ ತದಾ ನೋಡೋಣ ಪೂರ್ತಿ ಶ್ಲೋಕ. ಯದಾ ವಿನಿಯತೈಂಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ರ